ರೈಟ್ ಮಧು, ಇಲ್ಲಿವರೆಗೂ ನಾವು ಬರೀ ಮಾತನಾಡ್ತಾ ಬಂದಿದ್ದೇವೆ. ಆದರೆ ಅನ್ಯ ಚುನಾವಣೆಗಳಲ್ಲಿ ಅನ್ಯ ರಾಜ್ಯಗಳಲ್ಲಿ ಒಂದು ಅಬ್ಬರ ಅಂತ ನಾವು ಏನು ನೋಡ್ತಿದ್ವಿ, ಈ ಸಂದರ್ಭವರೆಗೂ BJPಯಲ್ಲಿ ಮೋದಿ ಅವರ ಮೂಲಕ ಆ ಅಬ್ಬರದ ಸೂಚನೆ ಲಕ್ಷಣಗಳು ಸ್ಪಷ್ಟವಾಗಿ ನಮಗೆ ಕಂಡು ಬಂದಿಲ್ಲ. ಮತ್ತೊಮ್ಮೆ ನಾವು ನೆನಪಿಸ್ಕೊಳ್ಬೇಕು, BJP ಈ ಬಾರಿ ಅವಲಂಬಿತ ಇರೋದು ಅತಿ ಹೆಚ್ಚು ಪ್ರಮಾಣದಲ್ಲಿ ಮೋದಿ ಅಲೆ ಅನ್ನೋ ಒಂದು ಫ್ಯಾಕ್ಟರಿನ ಮೇಲೆ. ಈ ಮೋದಿ ಅಲೆ ಅನ್ನೋ ಫ್ಯಾಕ್ಟರ್ನ ಮತದಾರನ ಕಲ್ಪನೆಯಲ್ಲಿ ಇನ್ ಜನರಲ್ ರಾಜ್ಯದಲ್ಲಿ ಮೂಡಿಸೋದಕ್ಕಾಗಿ ಈ ಒಂದು ಡಿಜಿಟಲ್ ಸಂವಾದ ಏನು ಮಾಡ್ತಿದ್ದಾರೆ ಅದರ ಒಂದು ವ್ಯಾಪ್ತಿ ಏನಿದೆ, ಇದ್ರ ಮೂಲಕ ನಾವು ಈ ಒಂದು ಸ್ಟ್ರಾಟಜಿಯ ವಿಶ್ಲೇಷಣೆ ಮಾಡೋದಾದ್ರೆ ಪ್ಲೀಸ್. ನಿಖಿಲ್, ಈಗಾಗಲೇ ಏನು ನೀವು ಹೇಳಿದ್ರೆ ಕಳೆದ ಬೇರೆ ಬೇರೆ ರಾಜ್ಯದ ಕಳೆದ ಚುನಾವಣೆಗಳಲ್ಲಿ ಕಂಡು ಬಂದಂತ ಆ ಮಟ್ಟದ ಅಬ್ಬರದ ಪ್ರಚಾರ ಅಥವಾ ಆ ಮಟ್ಟದ ಅಬ್ಬರದ ಮೋದಿ ಕೇಂದ್ರಿತ ಪ್ರಚಾರ ಇಲ್ಲಿ ಕಂಡು ಬಂದಿಲ್ಲ ಅಂತ. ಏನು ಕಳೆದ ಒಂದು 2-3 ತಿಂಗಳಲ್ಲಿ ಅಭಿವೃದ್ಧಿ ಅಥವಾ ಡಬಲ್ ಎಂಜಿನ್ ಅಂತ ಬಂದಾಗ ಆ ವ್ಯಾಖ್ಯಾನದ ಮೂಲಕ ಏನು ಮಂಡ್ಯದಲ್ಲಿ ಎಕ್ಸ್ಪ್ರೆಸ್ ವೇ ಇರ್ಬೋದು ಅಥವಾ ಕಲಬುರಗಿಯಲ್ಲಿ ಏನು ಕಾರ್ಯಕ್ರಮಗಳಿರ್ಬೋದು, ಏನು ಹಕ್ಕುಪತ್ರ ವಿತರಣೆ ತಾಂಡ ಜನರಿಗೆ ಮತ್ತು ಏನು HAL ಘಟಕ ಗುಬ್ಬಿಯಲ್ಲಿ ಇಂತಹ ಒಂದು ಏನು ಕಾರ್ಯಕ್ರಮಗಳ ಮೂಲಕ ಅಭಿವೃದ್ಧಿಯ ಒಂದು ವ್ಯಾಖ್ಯಾನವನ್ನ ಮಾಡ್ತಾ, ಡಬಲ್ ಎಂಜಿನ್ ವ್ಯಾಖ್ಯಾನವನ್ನ ಮಾಡ್ತಾ ಒಂದು ಸರ್ಕಾರದ ಪ್ರತಿನಿಧಿಯಾಗಿ ಅಥವಾ ಸರ್ಕಾರದ ಮುಖ್ಯಸ್ಥರಾಗಿ ಇಲ್ಲಿ ಬಂದು ಮಾತನಾಡಿ ಹೋಗಿರುವಂತದ್ದು. ಆದ್ರೆ ಈ ನಿರ್ಣಾಯಕ ಘಟ್ಟ ಏನಿದೆ, ಒಂದು ಕ್ರಿಕೆಟ್ ಮ್ಯಾಚ್ ಅಲ್ಲಿ ಸ್ಲಾಗ್ ಓವರ್ಸ್, ಡೆತ್ ಓವರ್ಸ್ ಅಂತ ಏನ್ ಕರೀತಾರೆ, ಅದನ್ನೇ ನಾವಿಲ್ಲಿ ಏನು ಪರಿಗಣನೆಗೆ ತಗೊಳ್ಳೋದಾದ್ರೆ ರಾಜಕೀಯ ಪಕ್ಷವಾಗಿ ಈ ಒಂದು ಚುನಾವಣೆ ಅನ್ನೋ ಮ್ಯಾಚ್ ಅಲ್ಲಿ ಇದು ಒಂದು ಸ್ಲಾಗ್ ಓವರ್ಸ್. ಇನ್ನೇನು 15 ದಿನ ಇದೆ. ಈ 15 ದಿನ ಏನು ತುಂಬಾ ಕ್ಲೋಸ್ ಟು ಮತದಾರನ ಮನಸ್ಥಿತಿ, ಅಂದ್ರೆ ಮತವಾಗಿ ಕನ್ವರ್ಟ್ ಮಾಡುವಂತ ಅವರ ಮನಸ್ಥಿತಿಯನ್ನು ಮತವಾಗಿ ಕನ್ವರ್ಟ್ ಮಾಡ್ಲಿಕ್ಕೆ ಈ 15 ದಿನ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಈ 15 ದಿನದಲ್ಲಿ ತಮ್ಮ ಪ್ರಮುಖ ಬ್ರಹ್ಮಾಸ್ತ್ರಗಳನ್ನ ಈ 15 ದಿನಕ್ಕೆ ಅಂತಾನೆ ಕಾಯ್ದಿಟ್ಕೊಂಡ ರೀತಿ ಕಾಣಿಸ್ತಾ ಇದೆ. ಹೀಗಾಗಿ ಏನು ಯೋಗಿ, ಅಮಿತ್ ಶಾ, ಯೋಗಿ, ನಡ್ಡಾ ಇವರೆಲ್ಲರ ನಂತರ ಮೋದಿ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಸಭೆಗಳನ್ನ ಫೀಲ್ಡ್ ಅಲ್ಲೂ ಕೂಡ ಶುರು ಮಾಡಕ್ಕಿದ್ದಾರೆ. ಅದಕ್ಕೆ ಪೂರ್ವಭಾವಿಯಾಗಿ ಈ ಡಿಜಿಟಲ್ ಸಂವಾದದ ಮೂಲಕ 50 ಲಕ್ಷ ಕಾರ್ಯಕರ್ತರನ್ನ ತಲುಪುವ ಮೂಲಕ ಆ 50 ಲಕ್ಷ ಕಾರ್ಯಕರ್ತರಿಂದ ಮತ್ತಷ್ಟು ದೊಡ್ಡ ವ್ಯಾಪ್ತಿಯಲ್ಲಿ ಏನೋ ರಾಜ್ಯ ಮಟ್ಟದಲ್ಲಿ ತಲುಪುವಂತ ಪ್ರಯತ್ನ ಒಂದು. ಇನ್ನು ಈಗಾಗಲೇ ಉಲ್ಲೇಖ ಮಾಡಿದಂತೆ ಇಲ್ಲಿ ಮೋದಿ ಕೇಂದ್ರಿತವಾಗಿ ವಾಗ್ದಾಳಿಯನ್ನಾಗಲಿ ಅಥವಾ ರಾಷ್ಟ್ರೀಯತೆ ಅಥವಾ ಭದ್ರತೆ ಅಥವಾ ಏನು ಕೇಂದ್ರಿತ ಏನು ದಿಲ್ಲಿ ಕೇಂದ್ರಿತ ರಾಜಕಾರಣದ ಏನು ಗುರಿಯಾಗಿಟ್ಕೊಂಡು ಏನು ವಾಗ್ದಾಳಿಗಳನ್ನ ಅಥವಾ ತಂತ್ರಗಳನ್ನ ಮಾಡುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಜಾಣಮೆಯಿಂದಲೇ ಮಾಡಿಲ್ಲ. ಹೀಗಾಗಿ ಅಂತಹದ್ದೊಂದು ವಾತಾವರಣ ಇಲ್ಲಿದ್ದಿದ್ರೆ ಖಂಡಿತ ಅದನ್ನು ಈಗಾಗಲೇ ಶುರು ಮಾಡಿರೋದು ಕೂಡ BJP ಕೌಂಟರ್ ಪಾಲಿಟಿಕ್ಸ್ ಮಾಡಲಿಕ್ಕೆ. ಜೊತೆಗೆ ಇಲ್ಲಿ ಆಡಳಿತ ಪಕ್ಷವಾಗಿ BJP ಇರೋದ್ರಿಂದ BJPಗೆ ಒಂದು ಡಿಫೆನ್ಸ್ ಮೋಡ್ಗೆ ಆಲ್ರೆಡಿ ಕಾಂಗ್ರೆಸ್ ತಂದ್ಬಿಟ್ಟಿದೆ. 40% ಭ್ರಷ್ಟಾಚಾರ ಅಂತ ಇರ್ಬೋದು, ಅಥವಾ ಲಿಂಗಾಯತರಿಗೆ ಅವಮಾನ, BSY ಕೆಳಗಿಳಿಸಿದ್ರು, ಅಥವಾ ಈ ರೀತಿ ಎಲ್ಲಾ ಒಂದು ಏನು ಬೇರೆ ಬೇರೆ ವಿಚಾರಗಳನ್ನ ಉಲ್ಲೇಖ ಮಾಡೋ ಮೂಲಕ ಕಾಂಗ್ರೆಸ್ ಏನ್ ಮಾಡಿದೆ, BJPಯನ್ನ ಈಗಾಗಲೇ ಬ್ಯಾಕ್ ಫುಟ್ ತಂದಿದೆ. ಹೀಗಾಗಿ ಸಮಯವನ್ನ ನೋಡಿಕೊಂಡು ಮತದಾರನ ಮನಸ್ಥಿತಿಯ ಮೇಲೆ ಪ್ರಭಾವವನ್ನ ಯಾವ ಹಂತದಲ್ಲಿ, ಯಾವ ಪ್ರಮಾಣದಲ್ಲಿ, ಯಾವಾಗ ಮಾಡಬೇಕು ಅಂತ ಒಂದು ಲೆಕ್ಕಾಚಾರ ಹಾಕೊಂಡೇ ಈ ಒಂದು 15 ದಿನಗಳಲ್ಲಿ ಈ ಒಂದು ಶೆಡ್ಯೂಲ್ ಅನ್ನ ಮಾಡ್ಕೊಳ್ಳಾಗಿದೆ ಅಂತ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತು ಡಿಜಿಟಲ್ ಸಂದೇಶವನ್ನು ಕೊಡುವಂತಹ ಸಂವಾದ ನಡೀತಾ ಇರೋದು. ಇಲ್ಲಿ ಒಂದು BJPಯ ಪ್ರಚಾರ ವೈಖರಿಯ ಸೂಕ್ಷ್ಮತೆ ಕಾಣಿಸ್ತಾ ಇದೆ ಮತ್ತು ಪ್ರಚಾರ ಮತ್ತು ಏನು ರಾಜಕಾರಣದಲ್ಲಿ 10 ಪ್ರಯೋಗಗಳನ್ನು ಮಾಡಿ ಬಹುತೇಕ 99 ಭಾಗ ಯಶಸ್ವಿಯಾಗಿರೋದನ್ನ BJPಯ ಒಂದು ಏನು ರಾಜಕಾರಣದಲ್ಲಿ ಏನು ಪ್ರತಿಪಕ್ಷಗಳು ಕೂಡ ಒಪ್ಪಿಕೊಳ್ಳುವಂತೆ, ಏನು ಮತದಾರರು ಕೂಡ ಒಪ್ಪಿಕೊಳ್ಳುವಂತೆ ಏನು ವಿಟ್ನೆಸ್ ಆಗಿದೆ ರಾಷ್ಟ್ರ ರಾಜಕಾರಣದಲ್ಲಿ ಮತ್ತು ಬೇರೆ ಬೇರೆ ರಾಜ್ಯದ ವಿಧಾನಸಭಾ ಚುನಾವಣೆಗಳಲ್ಲಿ. ಅಂತಹದೊಂದು ಸರ್ಪ್ರೈಸ್ ಎಲಿಮೆಂಟ್ ಅನ್ನ ಇಟ್ಕೊಂಡು ಕಾರ್ಯಕರ್ತರನ್ನ ಬೂಸ್ಟ್ ಮಾಡಲಿಕ್ಕೆ ಬರ್ತಾ ಇದ್ದಾರಾ ಅನ್ನುವಂಥದ್ದು ಇವತ್ತಿನ ಕುತೂಹಲ. ಅದಕ್ಕೆ ಪೂರಕವಾಗಿ ಇಲ್ಲಿನ ಮತದಾರ ಯಾವ ರೀತಿ ಕಾರ್ಯಕರ್ತರ ಏನು ಸಂದೇಶಗಳನ್ನು ಮೋದಿ ಅವರಿಂದ ತಗೊಂಡು ಕಾರ್ಯಕರ್ತರು ಮತದಾರರ ಬಳಿ ಹೋಗ್ತಾರೆ, ಅಭಿವೃದ್ಧಿಯ ವಿಚಾರದಲ್ಲಿರ್ಬೋದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಂಯೋಜನೆ ಮತ್ತು ಸಂವೇದನೆ, ಈ ವಿಚಾರಗಳನ್ನು ಯಾವ ರೀತಿ ತಲುಪಿಸ್ತಾರೆ ಅನ್ನುವಂಥದ್ದು ಕುತೂಹಲ ಇದೆ. ನೀವು ಹೇಳಿದಂತೆ ಏನು ಇತರ ರಾಜ್ಯಗಳಲ್ಲಿ ಕಂಡು ಬಂದ ಓಪನಿಂಗ್ ಅಬ್ಬರ ಅಂತೂ ಇಲ್ಲಿ ಕಂಡು ಬಂದಿಲ್ಲ ಅನ್ನೋದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಿಖಿಲ್, ರೈಟ್ ಮಧು, ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ಅವ್ರನ್ನ ಸೋಲಿಸಲೇಬೇಕು ಅಂತ ಪಣ ತೊಟ್ಟಿರುವಂಥ ಭಾರತೀಯ ಜನತಾ ಪಾರ್ಟಿ, ಅಲ್ಲಿಗೆ ಈಗ ಯಡಿಯೂರಪ್ಪನವರು ಹೋಗಿದ್ದಾರೆ. ಹುಬ್ಬಳ್ಳಿಯಲ್ಲಿ ಶೆಟ್ಟರ್ ಅವರು ಕೂಡ ತಮ್ಮ ಪ್ರಯತ್ನಗಳನ್ನ ಏನು ನಿಲ್ಲಿಸಿಲ್ಲ, ಮನೆ ಮನೆ ಪ್ರಚಾರ ಮಾಡ್ತಿದ್ದಾರೆ. ಒಂದು ಅಬ್ಬರದ ಪ್ರಚಾರವನ್ನು ನಡೆಸೋದಕ್ಕೆ ಶೆಟ್ಟರ್ ಅವರು ಕಾಂಗ್ರೆಸ್ ವತಿಯಿಂದ ಒಂದು ಕಡೆ ಸಜ್ಜಾಗ್ತಿದ್ರೆ, ಮತ್ತೊಂದು ಕಡೆ BJP ತನ್ನದೇ ಆದ ಸಿದ್ಧತೆಗಳನ್ನ ನಡೆಸ್ಕೊಂಡಿದೆ.
ಯಡಿಯೂರಪ್ಪನವ್ರು ಸೇರಿ ಘಟಾನುಘಟಿಗಳಿಂದ ಸಭೆ ಸಮಾವೇಶ ಮನೆ ಮನೆ ಭೇಟಿ ಇದನ್ನೆಲ್ಲ ಮಾಡೋದ್ರ ಮೂಲಕ ಶೆಟ್ಟರ್ ಕ್ಯಾಂಪೇನ್ ಅನ್ನ ಕೌಂಟರ್ ಮಾಡುವಂಥ ಒಂದು ತಂತ್ರವನ್ನ ಬಿಜೆಪಿ ಹೆಣೆದಿರುವಂಥದ್ದು. ಈ ಸಂದರ್ಭದಲ್ಲಿ ಮೋದಿ ಅವರನ್ನು ಕರೆಸ್ತಾರೆ, ನನ್ನ ವಿರುದ್ಧ ಪ್ರಚಾರ ಮಾಡ್ತಾರೆ. ಅಮಿತ್ ಶಾ ತಂತ್ರ, ಯಡಿಯೂರಪ್ಪ ಹೇಳಿಕೆಗೆ ಶೆಟ್ಟರ್ ಬೇಸರಗೊಂಡಿದ್ದಾರೆ.